ಹಾಯ್ ಬ್ರೋ. ಹಾಂ ಅಣ್ಣ ಆರಾಮ ನೀವು? Exit team, please make a note of his time. Make a note of his time. ಸೊ ಮಿರರ್ಸ್ ಹಾಕಿ ನೋಡ್ರಿ, ಮಾರ್ಚ್ ಬಂತು, ಪೊಲೀಸರು ಹಿಡಿಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅದೆಲ್ಲ ಕರೆಕ್ಟಾಗಿ ಇಟ್ಕೋರಿ. ಈ ಸಲ ಕಲಬುರ್ಗಿನಾಗ ಸ್ವಲ್ಪ ಯಾಕೋ ಸ್ಟ್ರಿಕ್ಟಾಗಿ ಮಾಡ್ಯಾರ. ಯಪ್ಪು ರೈಡಿಗೆ ಹೋಗ್ಬೇಕನ್ನ ಫ್ಯೂಲ್ ಎಂಟಿ ಇದೇ ಆಗ್ಯದ ನೋಡ್ರಿ. ಏನಾರ ಮಾಡ್ಬೇಕನ್ನಾರ ಏನಾರ ಅಡ್ಡಾಡ್ಗಳು ಬರ್ತಿರ್ತಾವ ಹಂಗೆ. ಸೊ ಇವತ್ತು ಸ್ವಲ್ಪ ಸಿನಿಮ್ಯಾಟಿಕ್ ವೇನಾಗ ಟ್ರೈ ಮಾಡೀರಿ ಇಂಟ್ರೋ. ಆ್ಯಂಡ್ ಟುಡೇ ನೋ ರಿವ್ಯೂಸ್, ಟುಡೇ ಓನ್ಲಿ ವ್ಲಾಗ್. ಏನು ವ್ಲಾಗ ಏನಿಲ್ಲ ಎಲ್ಲ ಹೇಳ್ತೀನಿ ಅಂತ. ಈಗ ಸದ್ಯಕ್ಕರ ನೋಡ್ರಿ, ನಮ್ಮ ಶಿವ್ರ ಮನೆಗೆ ಹೊಂಟೀವಿ. ಶಿವ್ರ ಮನೆಗೆ ಹೋಗಿ ಅವನಿಗೆ ಕರ್ಕೊಂಡು ಸೀದಾ ಹೋಗ್ತೀವಿ ಖರ್ಗೆ ಪೆಟ್ರೋಲ್ ಪಂಪ್ ಕಡೆ. ಖರ್ಗೆ ಪೆಟ್ರೋಲ್ ಪಂಪಿಗೆ ಹೋಗಿ ನಮ್ಮ ಚೇತನಣ್ಣ ಕರ್ಕೊಂಡು ನಾವು ಸೀದಾ ತಾವರ್ಗೆರೆ ಹೊಂಟೀವಿ. ತಾವರ್ಗೆರೆ ಏನು ಯಾಕ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದೆ, ತಮ್ಮನೆಲ್ಲಾಗ ಅದ್ರಾಗ ಹಾಕಿರ್ತೀನಿ. ಮೇನ್ ಏನದಲ್ರಿ, ನಮ್ಮ ಕಲಬುರ್ಗಿ ರೈಡಿಂಗ್ ಕಮ್ಯುನಿಟಿ ಬೆಳಿಲಾಗತ್ತದ. ವ್ಲಾಗ್ ಮಾಡೋರ್ದು ಎಷ್ಟು ದಿನ ಆಯ್ತಲ್ರಿ, ಬರೀ ರಿವ್ಯೂ ಅಂತ ಮಾಡ್ಕೊತ ಕುಂತಿದ್ದ. ಆ್ಯಂಡ್ ರಿವ್ಯೂನಾಗ ಒಂದು ಸ್ವಲ್ಪ 3-4 ಡೇಸ್ ಗ್ಯಾಪ್ ಆಗ್ಯದ. ಯಾಕಂದ್ರೆ ನಾನು ಬ್ಯಾಂಗ್ಳೂರ್ ಹೋಗಿದ್ದ. ಬ್ಯಾಂಗ್ಳೂರ್ದಾಗ ಮಿನಿ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದ. ಬಟ್ ಏನು ಮಾಡ್ತೀರಿ, ಅಲ್ಲಿನ ಸಿಚುವೇಶನ್ ಹಂಗೆ ಇರಲಿಲ್ಲ ಮಿನಿ ವ್ಲಾಗ್ ಮಾಡಪ್ಲೆ. ಸೊ ಮಿರರ್ಸ್ ಹಾಕಿ ನೋಡ್ರಿ, ಮಾರ್ಚ್ ಬಂತು, ಪೊಲೀಸರು ಹಿಡಿಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಅದೆಲ್ಲ ಕರೆಕ್ಟಾಗಿ ಇಟ್ಕೋರಿ. ಈ ಸಲ ಕಲಬುರ್ಗಿನಾಗ ಸ್ವಲ್ಪ ಯಾಕೋ ಸ್ಟ್ರಿಕ್ಟಾಗಿ ಮಾಡ್ಯಾರ ರೂಲ್ಸ್. ಅದೆಲ್ಲ ಹೆಲ್ಮೆಟ್ ಕಂಪಲ್ಸರಿ ಅದೆಲ್ಲ ಮಾಡ್ಯಾರ, ಹಾಕೋರಿ. ಆ್ಯಂಡ್ ಹೆಲ್ಮೆಟ್ ಹಾಕೊಲತ್ತೀರಂದ್ರೆ ಸ್ವಲ್ಪ ನಿಮಗೆ ಕೂದಲಿದ್ರಂದ್ರೆ ಬಲಕ್ಲ ಹಾಕೋರಿ. ಕೂದಲೆಲ್ಲ ಸ್ವಲ್ಪ ಇದ್ದೀವರ ಉಳಿತಾವ, ಅದು ಹಾಕೊಂಡ್ರೆ ಸ್ವಲ್ಪ ಭಾಳ ಬೆನಿಫಿಟ್ಸ್ ಅದ ರೀ. ಸಿಗ್ನಲ್ ಅದೆಲ್ಲ ಹಾಕ್ಯಾರ, ಬಟ್ ರೋಡಿನ ಮೇಲೆ ಗೈಡ್ಲೈನ್ಸ್ ಇಲ್ಲ, ಜಿಬ್ರಾ ಕ್ರಾಸಿಂಗ್ ಇಲ್ಲ, ರೋಡೇ ಇಲ್ಲ ಖರೆ ಅಂದ್ರೆ. ಬಟ್ ರೂಲ್ಸ ಫೈನ ಹೆಲ್ಮೆಟ ಎಲ್ಲ ಕಂಪಲ್ಸರಿ. ಅಲ್ಲಿ ನೋಡ್ರಿ, ಅವ್ರು ಯಾರೋ ಡಾಕ್ಟರ್ಸ್ ಅವ್ರು ಡಾಕ್ಟರ್ಸೇ ಸ್ಕಿಪ್ ಮಾಡತ್ತಾರ ರೆಡ್ ಲೈಟ್. ಈಗ ಫಸ್ಟ್ ಹೋಗಿ ಫ್ಯೂಲ್ ಅಪ್ ಮಾಡಿಸ್ಕೋಬೇಕು, ಎಲ್ಲಂದ್ರೆ ನಾಗ್ನಾಳಿಬಲ್ ಮಾಡ್ಕೊಂಬಂತ. ಆ್ಯಂಡ್ ಪ್ಲ್ಯಾನ್ನಾಗ ಸ್ವಲ್ಪ ಬದಲಾವಣೆ ಆಗ್ಯದ. ಅಲ್ಲಿನ ಯಾರೂ ಬಂದಿಲ್ಲ ಅಂತ, ಇನ್ನೂ ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ತನಕ ಆಗ್ತದಂತ. ನಮಗೆ ಅಲ್ಲಿಗೆ ಹೋಗೋಕ್ಕೆ 20 ಮಿನಿಟ್ಸ್ ಹಾಫ್ ಆನ್ ಅವರ್ ಆಗ್ತದೆ. ಬಟ್ ಅಂದ್ರೂ ಪ್ಲ್ಯಾನ್ನಾಗ ಸ್ವಲ್ಪ ಚೇಂಜಸ್ ತಂದೇವಿ. ಏನಂತಂದ್ರೆ ಸದ್ಯಕ್ಕೆ ಚೇತನಣ್ಣವ್ರ ಮನೆಗೆ ಹೋಗಿ ಒಂದು 5-10 ಮಿನಿಟ್ಸ್ ವೇಟ್ ಮಾಡ್ತೀವಿ. ಆಮೇಲೆ ಮುಂದಿನ ನೋಡಮಂತಿನ ಏನೇನು ಮಾಡ್ಬೇಕು ಏನೇನಿಲ್ಲ. ಎಲ್ಲರೂ ರೆಡಿನೇ ಅರ, ಬಟ್ ಅಲ್ಲಿ ಯಾರೂ ಬಂದಿಲ್ಲ ಅಂತ ಇವೆಂಟಿಗೆ. ಸೊ ಏನು ಇವೆಂಟ್ ಅಂತ ಹೇಳಿ ನಾವು ಆಲ್ರೆಡಿ ನೋಡಿರ್ತೀರಿ. ಎಕ್ಸ್ಪಲ್ಸಿಂದ ಇವೆಂಟ್ ಅದ. ಥಂಬ್ನೇಲ್ನಾಗರ ನಾ ಹಾಕ್ಲೇಬೇಕು, ಹಾಕಿಲ್ಲ ಅಂತಂದ್ರೆ ಯೂಸೇ ಬರಲ್ಲ. ವ್ಲಾಗ್ ಅಂತಂದ್ರೆ ಯೂಸೇ ಬರಲ್ಲ. ಏನರ ಕಂಟೆಂಟ್ ಆತಿದ್ರೆ ನಿಮಗೆ ನೋಡೋಕ್ಕೂ ಇಷ್ಟ ಆಗ್ತದ, ನಾವು ಮಾಡೋಕ್ಕೂ ಇಷ್ಟ ಆಗ್ತದೆ. ಸೊ ನಮ್ಮಲ್ರ ಎಕ್ಸ್ಪಲ್ಸ್ ಇಲ್ಲ, ಯಾರ ಬಲ್ ಎಕ್ಸ್ಪಲ್ಸ್ ಅದ ಅವ್ರಿಗೆ ಅಷ್ಟೇ ಆಫ್ ರೋಡ್ ಇವೆಂಟ್ ಅದ. ಕಲಬುರ್ಗಿ ರೈಡರ್ಸ್ ಕನೆಕ್ಟ್ ಮತ್ತು ಹೀರೋ ಶೋರೂಮ್ದವರು ಸೇರಿ ಈ ಒಂದು ಇವೆಂಟ್ ಆರ್ಗನೈಸ್ ಮಾಡತ್ತಾರ. ಇದು ಆಫ್ ರೋಡ್ ಇವೆಂಟ್ ಬಗ್ಗೆ ಹೇಳ್ತೀವಿ ನೋಡ್ರಿ. ಎಕ್ಸ್ಪಲ್ಸ್ ಯಾರ್ಯಾರ ಬಲ್ ಅದಲ್ರಿ, ಅವರಿಗೆ ಸಪ್ರೇಟಾಗಿ ಪೂರಾ ಒಂದು ಟ್ರ್ಯಾಕ್ ಮಾಡ್ಯಾರ. ಆ್ಯಂಡ್ ಇದು ಬರೀ ಆಫ್ ರೋಡ್ ಇವೆಂಟ್, ಎಕ್ಸ್ಪಲ್ಸ್ ಓನರ್ಸ್ ಎಲ್ಲಕ್ಕೆ ಅಷ್ಟೇ. 100 ರೂಪೀಸ್ ಏನೋ ಜಾಯ್ನಿಂಗ್ ಫೀಸ್ ಅದ, ನಡೀತದೆ ರೀ. 100 ರೂಪೀಸ್ ಏನು ಜಾಯ್ನಿಂಗ್ ಫೀಸ್ ಏನು ಭಾಳ ಅಲ್ಲ. ನಮ್ಮ ಕಲಬುರ್ಗಿನಾಗ ಇಂಥದ್ದೊಂದು ಬೇರೆ ಟೈಪ್ ಇನೋವೇಷನ್ ಅಂತಂದ್ರೆ ಗುಣನೇ. ಇಷ್ಟು ದಿನ ಯಾರು ನಮ್ಮ ಕಲಬುರ್ಗಿನಾಗ ಬೈಕರ್ಸ್ ಸಾರ ಏನಿಲ್ಲಪ್ಪ ಅಂತ ಅನ್ಸ್ಬಿಡ್ತಿತ್ತು. ಬಟ್ ಈಗ ಒಬ್ರು ಮುಂದೆ ಹೊಟ್ಟಾರಲ್ರಿ, ಫೀಲಿಂಗ್ ಪ್ರೌಡ್ ಅಂತ ತಿಳ್ಕೋರು. ಸ್ವಲ್ಪ ಫ್ಯೂಲ್ ಅಪ್ ಆಯ್ತು ನೋಡ್ರಿ. ಆ್ಯಂಡ್ ನಾ ಮಿರರ್ಸ್ ಹಾಕೊಂಡಿದ್ದು ಮೇನ್ ಇಂಟೆನ್ಷನ್ ಪೊಲೀಸರು ಹಿಡ್ತಾರ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆಲ್ಲ ಏನು ಹಾಕೊಂಡಿಲ್ಲ. ಈಗ ಸ್ವಲ್ಪ ಲಾಂಗ್ ರೈಡ್ಸ್ ಅವೆಲ್ಲ ಹೋಗ್ಬೇಕಂತ ಅನ್ಕೊಂಡೇನೆ. ಸೊ ಬೇಕೇ ಆಗ್ತಾವ್ರಿ ಮಿರರ್ಸ್. ಲಾಂಗ್ ರೈಡ್ಸ್ ಅವೆಲ್ಲ ಹೋಗ್ಬೇಕಂತಂದ್ರೆ ನೀವು ಲಾಂಗ್ ರೈಡ್ಸ್ ಮಾಡ್ತೀರಿ, ನಿಮ್ಮಲ್ಲಿ ಮಿರರ್ಸ್ ಇಲ್ಲ ಗಾಡಿ ಮೇಲೆ ಅಂತಂದ್ರೆ ಯೂಸ್ ಇಲ್ಲ. ಯಾಕಂದ್ರೆ ಭಾಳ ಒಂದೊಂದು ಕಡೆ ಭಾಳ ರಿಸ್ಕಿ ಇರ್ತದೆ ರೀ. ಅಂತಲ್ಲೆಲ್ಲ ನೀವು ಮಿರರ್ಸ್ ಬಿಟ್ಟು ಹಿಂಗೆ ಶೋಲ್ಡರ್ ಅಪ್ಲೇ ನೋಡೋಕ್ಕೆ ಬರೋಲ್ಲ. ನಮ್ಮ ಪೊಲೀಸರು ಇನ್ಫ್ಲೂಯೆನ್ಸರ್ಸ್ ಇಷ್ಟೆಲ್ಲ ಹೇಳಿದ್ರು ಒಬ್ಬರ ತಲೆ ಮೇಲೂ ಹೆಲ್ಮೆಟ್ ಇಲ್ಲ.
ಆ್ಯಂಡ್ ಭಾಳಷ್ಟು ಜನ ಅಂಕಲ್ ಆಂಟಿಗಳು ಹೆಲ್ಮೆಟ್ ಹಾಕೊಳತ್ತಾರ. ನಮ್ಮ ಯೂತ್ ಜನ್ರೇಷನ್ಸಿಗೆ ಏನಾಗಿದೇನು, ಹೆಲ್ಮೆಟ್ ಹಾಕೊಂಡ್ರೆ ನೀವು ಎಸ್ಥೆಟಿಕ್ ಕಾಣ್ತೀರಿ. ಹೆಲ್ಮೆಟ್ ಎಸ್ಥೆಟಿಕ್ ಇರೋಂಥ ತೋರಿ, ಎಸ್ಥೆಟಿಕ್ ಕಾಣ್ತೀರಿ. ಅದ್ರಾಗ ನೀವು ಏನಾರ ಬಲ್ಕ್ ಲಾವ ಹಾಕೊಂಡ್ರಿ ಅಂದ್ರೆ ನೀವು ಪೂರಾ ಹೀರೋನೇ ಆಗ್ಬಿಡ್ತೀರಿ. ನೀವು ಒಂದ್ಸಲ ಟ್ರೈರ ಮಾಡಿರಿ ಹೆಲ್ಮೆಟ್ ಹಾಕೊಂಡು. ಬಿಸಿಲದ ನೀರು ಬಿಡ್ತಾವ, ಅದು ಆಯ್ತು ಇದು ಆಗ್ತದಲ್ಲ. ಯಾರನ್ನ ಎದುರ್ಲಿಂದ ಬಂತಂದ್ರೆ ಎಲ್ಲರ ಮೈಯಾಗ ನೀರು ಬಿಡ್ತಾವ. ಅವಾಗ ಏನು ಮಾಡ್ತೀರಿ? ನಿಮಗೂ ಏನೂ ಆಗ್ಬಾರ್ದು, ನಿಮ್ಮ ಎದುರಿನವ್ರಿಗೂ ಏನೂ ಆಗ್ಬಾರ್ದು. ಯಾಕಂದ್ರೆ ಎದುರಿನವ್ರಿಗೂ ಮನ್ಯಾಗ ಕಾಯ್ತಿರ್ತಾರೆ, ನಿಮಗೂ ಮನ್ಯಾಗ ಕಾಯ್ತಿರ್ತಾರೆ. ಸಾಕ್ಬಿಡ್ರಿ. ರೂಲ್ಸ್ ಬಗ್ಗೆ ಎಲ್ಲ ನಾ ಜಾಸ್ತಿ ಹೇಳಲ್ಲ. ನಾ ಹೇಳೋದ್ರಲ್ಲಿಂದ ನೀವೇನು ಹಾಕೊಳ್ಳಲ್ಲ. ಯಾರಿಗಾನ ಹಾಕೋಬೇಕು ಅನ್ನಿಸ್ತಂದ್ರೆ ಹಾಕೊಂಡು ಬಿಡ್ರಿ. ಆ್ಯಂಡ್ ಈ ರೀತಿ ಯಾರು ಓವರ್ಲೋಡ್ ಮಾಡ್ಕೊಂಡು ಹೋಗ್ತಿರ್ತಾರಲ್ರಿ, ಅವ್ರಿಗೆ ಕಟ್ ಎಲ್ಲ ಹೊಡಿರೋಕೆ ಹೋಗ್ಬೇಡ್ರಿ. ಮೊದಲೇ ಓವರ್ಲೋಡ್ ಮಾಡ್ಕೊಂಡು ಹೊಂಟಿರ್ತಾರೆ. ಅದ್ರಾಗ ನೀವು ಕಟ್ ಹೊಡೆದ್ರು ಅಂದ್ರೆ ಅವ್ರಿಗೆ ಫುಲ್ ಡಿಸ್ಬ್ಯಾಲೆನ್ಸ್ ಆಗಿ ಔಟ್ ಆಫ್ ಬ್ಯಾಲೆನ್ಸ್ ಆಗ್ಬಿಡ್ತಾರೆ ಅವರು. ಸೊ ಬೆಟರ್ ದೂರ್ಲಿಂತ ಹೋಗ್ರಿ. ಎಲ್ಲ ಕಡೆ ಪ್ಯಾಚ್ ವರ್ಕ್ ಮಾಡ್ತಾರೆ, ಬಟ್ ಆ ಪ್ಯಾಚ್ ವರ್ಕ್ ಯೂಸೇ ಇಲ್ಲ. ಉಲ್ಟಾ ಅದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಪ್ಯಾಚ್ ವರ್ಕ್ ಮಾಡೋದಿತ್ತಂದ್ರೆ ಕರೆಕ್ಟಾಗಿ ಮಾಡ್ಬೇಕು. ಅದನ್ನು ಹೊಡತೆಗ ಸ್ವಲ್ಪ ಪಾಸಿಟಿವ್ ಮಾತುಗಳು ಮಾತಾಡಮಿ. ಏನಂತಂದ್ರೆ ಅದೇ ರೀ, ಎಕ್ಸ್ಪಲ್ಸ್ ಇವೆಂಟ್ ಮಾಡತ್ತಾರಲ್ಲ, ಗ್ರೇಟ್ ಅಂದ್ರೆ ಗ್ರೇಟ್ ಅಂತ ತಿಳ್ಕೊರಿ. ಇಷ್ಟು ದಿನ ಯಾರು ಮಾಡಿದಿಲ್ಲ ಎಕ್ಸ್ಪಲ್ಸ್ ಇವೆಂಟ್ ಟೂ ವೀಲರ್ಸ್ದವ್ರಿಗೆ. ಕಾರಿಂದು ಜೀಪರ್ಸ್ ಕ್ಲಬ್ ಅಂತ ಹೇಳಿ ಆಲ್ರೆಡಿ ಒಂದು ಅದ, ನೀವು ನೋಡಿರ್ತೀರಿ. ಅವರು ಇವೆಂಟ್ ಮಾಡಿರಿ ಲಾಸ್ಟ್ ಟೈಮ್. ಅದಕ್ಕೆ ನಾವು ಹೋಗೋಕ್ಕಾಗಿಲ್ಲ, ಇದಕ್ಕೆ ನಾವು ಹೋಗೋಕ್ಕಾಗಲ್ಲ ಏನಂತ ತಿಳ್ಕೊಂಡು. ಯಾಕಂದ್ರೆ ನಾವು ಬ್ಯಾಂಗ್ಳೂರ್ನಾಗ ಇದ್ದಲ್ಲ. ಬಟ್ ಬೈ ಫಾರ್ಚುನೇಟ್ ನಿನ್ನೆನೇ ಬಂದೇನೆ, ಇವತ್ತು ಹೊಂಟೇನೆ. ಇಂಥ ಇವೆಂಟ್ಸ್ ಎಲ್ಲ ಮಿಸ್ ಮಾಡ್ಕೋಬಾರ್ದ್ರಿ. ನಮಗೆ ಕರೆದ್ರಷ್ಟೇ ಹೋಗ್ತೀವಿ, ನಮಗೆ ರೊಕ್ಕ ಕೊಟ್ಟರಷ್ಟೇ ಹೋಗ್ತೀವಿ. ಎಲ್ಲ ಕಡೆ ಕಮರ್ಷಿಯಲ್, ಎಲ್ಲ ಕಡೆ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬಾರ್ದು. ಯಾರನ್ನ ಒಬ್ಬರು ಏನಾರ ಇನೋವೇಟ್ ಮಾಡತ್ತಾರ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ನಾನು ಈ ಇವೆಂಟಿಗೆ ಬರ್ರಿ ಅಂತೇಳಿ ಒಂದು ರೀಲ್ ಮಾಡಿಬಿಡ್ಬೇಕಂದ, ಬಟ್ ನಾ ಹೇಳೋದಲ್ರಿ ಅವಾಗ ನಾ ಇದ್ದಿದ್ದಿಲ್ಲ ಊರಾಗ. ಒಂದು ರೀಲ್ ಮಾಡೋಕೇನ್ರಿ ನಮ್ಮ ಮಾರಿ ತೋರಿಸಿ ಮಾಡ್ಬೋದು, ಬಟ್ ನಾ ಇದ್ದಿದ್ದಂಥ ಸಿಚುವೇಶನ್ನಾಗ ರೀಲ್ ಪೀಲ್ ಅದೆಲ್ಲ ಅರ್ಥ ಮಾಡ್ಕೋರಿ ಅದಕ್ಕೆ ಮಾಡಿಲ್ಲ ರೀಲ್ ಅಂಥೇಳಿ. ಇಲ್ಲೇ ರೈಟ್ ಅದ, ಮಾತಿನಾಗೆ ಮುಂದೆ ಹೋಗ್ತಿರ್ತೀನಿ. ಸೊ ಇಲ್ಲಿ ರೋಡಿ ನಡ್ಬಾರ್ದು ನಿಂತೀವಿ, ಯಾಕಂದ್ರೆ ಅಣ್ಣ ಫ್ಯೂಲ್ ಅಪ್ ಮಾಡ್ಕೊಳತ್ತಾನ. ಗೋಪ್ರೋ ಆ್ಯಂಗಲ್ ಸ್ವಲ್ಪ ಯಾಕೋ ಡಿಸ್ಕಂಫರ್ಟ್ ಆಗತ್ತೆ ಇವತ್ತು. ಭಾಳ ದಿನ ಆದ್ಮೇಲೆ ವ್ಲಾಗ್ ಮಾಡತ್ತೀನಲ್ಲ, ಏನಾರ ಆಡ್ ಬರಬೇಕೇ ಅಲ್ಲ. ಸೊ ಅಣ್ಣನ 390 ಮತ್ತು ರಿವ್ಯೂ ಆಲ್ರೆಡಿ ಒಂದು ಸಲ ಮಾಡೀನಿ. ಬಟ್ ರ್ಯಾಪ್ ಹೊಸದು ಮಾಡ್ಸೋಣ ಅಣ್ಣ. ಸೊ ಹೊಸ ರ್ಯಾಪ್ RAP ಅಲ್ಲ, WRAP ರಿವ್ಯೂರ ಆದಲ್ರಿ. ಅವಾಗೆಲ್ಲ ಮೊದಲು ಅಷ್ಟು ಪ್ರೋ ಇದ್ದಿದ್ದೆಲ್ಲ ರಿವ್ಯೂ ಮಾಡಾಗ. ಈಗಲೂ ಏನು ಅಷ್ಟು ಪ್ರೋ ಇಲ್ಲ, ಬಟ್ ಇಂಟರ್ಮೀಡಿಯೇಟ್ ಇದ್ದೀನಿ. ಸೊ ರಿವ್ಯೂ ನೋಡ್ರಿ ಅಣ್ಣ, ನೋಡ್ರಿ ಅಷ್ಟು ಎಸ್ಥೆಟಿಕ್, ಫುಲ್ ಎಸ್ಥೆಟಿಕ್ ಕಾಣ್ತಾನೆ. ಶೂಸ್ ವೈಟ್, ಗಾಡಿನಾಗೂ ವೈಟ್ ಎಲಿಮೆಂಟ, ಗಾಡಿನೇ ಒಂದು ಎಸ್ಥೆಟಿಕ್ ಆಗ್ಯದ. ಈಗ ಜಾಸ್ತಿ ಮಾತಾಡಲ್ಲ, ಸೀದಾ ಅಲ್ಲೇ ಹೋಗಿ ಸಿಗ್ತೀನಂತ ಅಲ್ಲೇ. ಸೊ ಇವೆಂಟಿಗೆ ಬಂದೀವಿ, ಸ್ವಲ್ಪ ಮುಂದೆ ಹೋಗಿದ್ದೆವು. ಸ್ವಲ್ಪ ಅಂದ್ರೇನು ಇಲ್ಲಿಂದ ಇಲ್ಲ ಮುಂದೆ ಹೋಗಿದ್ದೆವು. ಇಲ್ಲಿ ಹಾಕಾರ ನೋಡ್ರಿಗ ಹೀರೋ ಶೋರೂಮ್ದವರು ಅವರೆಲ್ಲ ಸೇರಿ ಮಾಡ್ಲತ್ತಾರ. ಸ್ವಲ್ಪ ಇಲ್ಲಿ ನಮಗೂ ಆಫ್ ರೋಡ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರ. ಸೊ ನೋಡ್ರಿ ಎಷ್ಟು ಜನ ವೇಗರ್ಸ್ ಬಂದಾರ. ಹಿಮಾಲಯನ್ GT ಆ್ಯಂಡ್ ನಮ್ಮ ಬ್ಯೂಟಿಫುಲ್ 390. ಹಾಂ ಹಾಂ ಆರಾಮ. ಅಷ್ಟೆಲ್ಲ ವೆಹಿಕಲ್ಸ್ ಬಂದಾರ. ಅಲ್ಲಿ ಎಕ್ಸ್ಪಲ್ಸ್ ಅವೆಲ್ಲ ಆಲ್ರೆಡಿ ಬಂದಾವ. ಇಲ್ಲಿ ನೋಡ್ರಿ ರಾಯಲ್ ಎನ್ಫೀಲ್ಡ್ ಅಡ್ವೆಂಚರ್ 250 ರಿವ್ಯೂ ಮಾಡಿದ್ದಲ್ಲ, ಅಲ್ಲೇ ನಿಂತೀನಿ ನೋಡ್ರಿ. NS ಎಲ್ಲ ಭಾಳ ಬಂದು ನಿಂತಾವ. ಆ್ಯಂಡ್ ನಮ್ಮ ಮ್ಯಾಟರ್ ಸ್ಕೂಟಿ, ಇಷ್ಟು ಜನದಾಗ ಸ್ಕೂಟಿ 2 ಅವ. ಹಾಂ, ಒಂದು ಡೆಸ್ಟಿನಿ, 3ನೇ ಸ್ಕೂಟಿ, 4ನೇ ಸ್ಕೂಟಿ ಎಲ್ಲ ಹೊಂಟದ ನೋಡ್ರಿ. ಅಲ್ಲೊಂದು SD ಒಂದು ಹೊಂಟದ. ಇದು ನಮ್ಮ ಲೇಜಿ ಬ್ಲಾಗ್ಸ್ ಅವ್ರದ್ದು MT-15. ಹಾಯ್ ಬ್ರೋ. ಎಲ್ಲ ರೈಡರು ಶಿಸ್ತಿನಿಂದ ಕೋಆಪರೇಷನ್ ಮಾಡಬೇಕು. ಕ್ಲೋಸ್ ಹೋಗ್ಬೇಡ್ರಿ ಪ್ಲೀಸ್, ರೈಡರ್ ಡಿಸ್ಟರ್ಬ್ ಆಗ್ತದ. ವಾಲಂಟಿಯರ್ಸ್ ಅಲ್ಲಿ ಗೈಡ್ ಮಾಡ್ರಿ. ನಿಮ್ಮ ಪಾಯಿಂಟ್ ಡಿಸ್ಪರ್ಸ್ ಆರಿ ಪ್ಲೀಸ್. ರೈಟ್, ಕಾರ್ನರ್ಗೆ ಬರ್ರಿ ಪ್ಲೀಸ್. ಚಾಲೆಂಜಿಂಗ್ ಪಾಯಿಂಟ್ ಕಾರ್ನರ್ ಯಾರು?
ಹೊರಗೆ ಬರೋವರೆಗೂ ಸೆಕೆಂಡ್ ಟೀಮ್ ಅವ್ರು ಇರಬೇಕು. ರ್ಯಾಶ್ ಮಾಡೋಂಗಿಲ್ಲ. ಸ್ಲೋ ಡೌನ್. ಫಸ್ಟ್ ರೌಂಡಿಗೆ ಡ್ರೀಮ್ ಶೂಟ್ ಬಂದಿಲ್ಲ. ಸೊ ಈ ಥರ್ಡ್ ರೌಂಡ್ ಚೆನ್ನಾಗಿಲ್ಲ. Come on riders, winning is not a criteria. You should enjoy the track. Winning and losing is not that important. Every participant should enjoy the track. Cheer up, guys, cheer up. ಹೋಗ್ಲಿ ಕಮಾನ್ ಹೋಗ್ಲಿ. ರೈಟ್ ಹೋಗ್ಲಿ. ಸ್ಲೋ ರೈಟ್ ಹೋಗ್ಲಿ. ಸೇಫ್ ಆಗಿ ಹೋಗ್ರಿ. ರೈಟ್. ಈ ರೌಂಡಿಗೆ ಬಂದಿರಿ ಅಂದ್ರೆ ನೀವು ಆಲ್ರೆಡಿ ಕ್ವಾಲಿಫೈ ಆಗಿ 3 ರೌಂಡ್ ಮುಗಿಸಿ ಬಂದಿರಿ. ಸೊ ನೀವು ಒಂದು ರೀತಿಯಿಂದ ನೀವೆಲ್ಲ ಗೆದ್ದಂಗೆ. ಎಕ್ಸಿಟ್ ಟೀಮ್ ಪ್ಲೀಸ್ ಮೇಕ್ ಅ ನೋಟ್ ಆಫ್ ಹಿಸ್ ಟೈಮ್. ಇವೆಂಟರ ಏಕ್ ನಂಬರ್ ಆಯಿತು. ಎಲ್ಲ ರೈಡರ್ಸ ಎಲ್ಲರೂ ಒಬ್ರಿಗೊಬ್ರು ಚೇರ್ ಮಾಡ್ಕೋತ. ಕಲಬುರ್ಗಿನಾಗ ಇರಲಿ ಎಲ್ಲೇ ಇರಲಿ ಈ ಟೈಪ್ ಇವೆಂಟ್ ಮಾಡ್ಲತ್ತಾರಂದ್ರೆ ನೀವು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿರಿ. ನಿಮ್ಮಲ್ಲಿ ಗಾಡಿ ಇರಲಿ ಬಿಡಲಿ, ನಿಮಗೆ ಸಿಗೋಂಥ ಮಜಾ ಎಕ್ಸೈಟ್ಮೆಂಟ ಎಲ್ಲೂ ಸಿಗಲ್ಲ ನಿಮಗೆ. ಆ್ಯಂಡ್ ಇವೆಂಟ್ನಾಗ ಒಂದು 4-5 ರೌಂಡ್ ಇದ್ದವು ರೀ. 4-5 ರೌಂಡ್ನಾಗ ವಿನ್ನರ್ ಹೇಳ್ತೀವಿ ನೋಡಿರಿ. ವಿನ್ನರ ನಮ್ಮ ಪ್ರಜ್ವಲ್ JB ಅವ್ರು. ಏನು ನೋಡಿದ್ರಿ ಗಾಡಿ ಲಾಸ್ಟ್ ರೌಂಡ್ನಾಗ ಕನ್ಸಿಸ್ಟೆಂಟ್ ಆಗಿದ್ರು ಅಂತ ತಿಳ್ಕೊರಿ. ಸೊ ನಾ ಪ್ರಜ್ವಲ್ JB ಅವರಿಗೆ ಒಂದೇನಿಲ್ಲ ಅಂದ್ರೆ 4-5 ಇಯರ್ಸ್ ನಂಗೆ ಅನ್ಸಿದ ಮಟ್ಟಿಗೆ 2018 ಫಾಲೋ ಮಾಡತ್ತೀನಿ. ನಾ 2018ನಾಗೆ ನನಗೆ ಅನ್ಸಿತ್ತು ಅವ್ರಾಗ ಏನೋ ಒಂದು ಅದ ಅಂತ ಹೇಳಿ. ಮೊದಲು ಅವ್ರ ಬಳಿ ಡೊಮಿನರ್ 400 ಇತ್ತು, ಈಗ ಎಕ್ಸ್ಪಲ್ಸ್ ತೊಗೊಂಡಾರ. ಆ್ಯಂಡ್ ಇವತ್ತು ಇವೆಂಟ್ನಾಗ ಏನು ಹೊಡೆದ್ರಿ ಅವ್ರ ಗಾಡಿ. ಎಕ್ಸ್ಪೀರಿಯನ್ಸ್ ಭಾರಿ ಇತ್ತು ರೀ ಇವತ್ತು. ಭಾರಿ ಅಂದ್ರೆ ಭಾರಿ ಮಜಾ ಬಂತು. ವಿಡಿಯೋಸ್ ಎಲ್ಲ ನೀವು ನೋಡಿರ್ತೀರಿ, ಹಾಕಿರ್ತೀನಿ. ಯಾವ ಪಾಯಿಂಟ್ನಾಗ ನಾನು ಬೋರ್ ಅಲ್ಲತ್ತದಪ್ಪ ಮನೆಗೆ ಹೋಗಮ್ಮ ಅಂತ ಹೇಳಿ ಅನಿಸೇ ಇಲ್ಲ. ನಾ ಭಾಳ ಜಲ್ದಿ ಬೋರ್ ಆತೀನಿ ಅಂತ ತಿಳ್ಕೊರಿ. ಮನುಷ್ಯ ಏನೇ ಇರಲಿ ಅದು ಭಾಳ ಜಲ್ದಿ ನನಗೆ ಬೋರ್ ಆಗ್ತದೆ. ಬಟ್ ಇವತ್ತು ನನಗೆ ಒಟ್ಟು ಬೋರ್ ಆಗಿಲ್ಲ. ಯಾವ ಒಂದು ಸೆಗ್ಮೆಂಟ್ನಾಗೂ ನನಗೆ ಬೋರ್ ಆಗಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ನಾಗೆ ಸ್ವಲ್ಪ ಡಿಲೇ ಆಯಿತು ಸ್ಟಾರ್ಟ್ ಮಾಡೋದಕ್ಕೆ. ಅದು ಎಲ್ಲ ಫಂಕ್ಷನ್ಸಿಗೆ ಆತಾರ, ಫಸ್ಟ್ ಟೈಮ್ ಮಾಡೋಕತ್ತಾರಲ್ಲ, ಎಕ್ಸ್ಕ್ಯೂಸೇಬಲ್. ಸ್ವಲ್ಪ ಡಿಲೇ ಆಯಿತು ಬಟ್ ನಡೀತದೆ. ಅವಾಗೆ ಸ್ವಲ್ಪ ಬೋರಿಂಗ್ ಆಗಿತ್ತು. ಬಟ್ ಇವೆಂಟ್ ಸ್ಟಾರ್ಟ್ ಆಗೋಣ 1 ನಿಮಿಷನೂ ಬೋರ್ ಆಗಿಲ್ಲ ನೋಡ್ರಿ ಎಲ್ಲೋ ನನಗೆ. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟೇ ಸಾಕು ಅನ್ನಿಸ್ತದ. ಚಾರ್ಜಿಂಗ್ನು ಏನು ಇನ್ನೂ ಖಾಲಿ ಆಗ್ತದೆ. ಪವರ್ ಬ್ಯಾಂಕ್ ತಂದೀನಿ ಬಟ್ ನನಗೆ ಚಾರ್ಜ್ ಮಾಡೋದಿಲ್ಲ, ಯಾಕಂದ್ರೆ ಬಿಸಿಲದ ಆಲ್ರೆಡಿ. ಆ್ಯಂಡ್ ಅದ್ರಾಗ ಚಾರ್ಜಿಂಗ್ ನಮ್ದು ಓವರ್ ಹೀಟ್ ಆಗ್ತದ. ಗೋಪ್ರೋ ಏನಾರು ಆಯಿತು ಮಾಡ್ತು ಅಂದ್ರೆ ಅದಕ್ಕೆ ಸಿಗಮಂತ ಇನ್ನೊಂದು ವ್ಲಾಗ್ನಾಗ ಇನ್ನೊಂದು ವೀಡಿಯೋನಾಗ ಇವತ್ತಿಂದ ಆಫ್ ರೋಡ್ ಇವೆಂಟ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಆ್ಯಂಡ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ನು ಇಟ್ಟಿರಿ. ಅವರು ಆಲ್ರೆಡಿ ಒಂದು ಆಂಬುಲೆನ್ಸ್ ತಂದಿರು. 2-3 ಜನ ನರ್ಸ್ ಡಾಕ್ಟರ್ ಅವ್ರು ಇದ್ದರು. ಏನಾದ್ರೂ ಅವ್ರು ನೋಡ್ಕೋತೀರಿ, ಏನೂ ಪ್ರಾಬ್ಲಮ್ ಆಗ್ತಿದ್ದಿಲ್ಲ. ಆ್ಯಂಡ್ ಮೆಕ್ಯಾನಿಕ್ನು ಇದ್ದರು ರೀ, ಗಾಡಿ ಸಲಕ್ನು ಬಾಡಿ ಸಲಕ್ನು. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟೇ ಸಾಕು. ಸಿಗಮಂತ ಇನ್ನೊಂದು ವೀಡಿಯೋನಾಗ ಇನ್ನೊಂದು ಬ್ಲಾಗ್ನಾಗ ಮೇ ಬಿ ನೆಕ್ಸ್ಟ್ ನಾ ರಿವ್ಯೂ ಮಾಡ್ತೀನಿ. ಆ ವೀಡಿಯೋನಾಗೆ ಸಿಗಮಂತ. ಅಲ್ಲಿ ತನಕ ಟಾಟಾ ಬಾಯ್.